ಕುಮಾರಣ್ಣ ಅವರು ಮಂಡ್ಯದಲ್ಲಿ ನಿಂತಿದ್ದಾರೆ. ಕುಮಾರಣ್ಣ ಅವರು ಅಲ್ಲಿ ಗೆಲ್ತಾರೆ, ಕೇಂದ್ರದಲ್ಲಿ ಮಂತ್ರಿ ಆಯ್ತಾರೆ. ಮತ್ತೆ ಮೂರನೇ ಬಾರಿ ಮೋದಿ ಪ್ರಧಾನಿ ಆಗುತ್ತಾರೆ. ಕುಮಾರಣ್ಣ ಕೇಂದ್ರದಲ್ಲಿ ಮಂತ್ರಿನೂ ಆಗ್ತಾರೆ. ಮೈಸೂರಿನ ಕ್ಷೇತ್ರದಲ್ಲಿ ಯದುವೀರ್ ಒಡೆಯರ್ ಗೆದ್ದೇ ಗೆಲ್ತಾರೆ ಎಂದು ಹುಣಸೂರು ಶಾಸಕ ಜಿಡಿ ಹರೀಶ್ ಗೌಡ ವಿಶ್ವಾಸ ವ್ಯಕ್ತಪಡಿಸಿದರು. ಹುಣಸೂರು ತಾಲೂಕಿನ ಹರವೆ, ಹಿರಿಕ್ಯಾತನಹಳ್ಳಿ, ಕಟ್ಟೆ, ಮಳಲವಾಡಿ, ಮೋದೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡುತ್ತಾ, ನಮ್ಮ ಪಕ್ಷದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಯಾವುದೇ ಗೊಂದಲಗಳನ್ನು ಮಾಡಿಕೊಳ್ಳುವ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಪ್ರಾಮಾಣಿಕವಾಗಿ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕು. ಕೇಂದ್ರದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದಿಲ್ಲ. ಯಾಕಂದರೆ ಇಡೀ ದೇಶದಲ್ಲಿ 200 ಅಭ್ಯರ್ಥಿಗಳನ್ನು ಕೈಪಕ್ಷ ನಿಲ್ಲಿಸಿದೆ. ಆದ್ದರಿಂದ ಅಧಿಕಾರಕ್ಕೆ ಎಲ್ಲಿಂದ ಬರುತ್ತದೆ? ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಗ್ಯಾರಂಟಿ ಕಾರ್ಡ್ ನೀಡಿ ಆಧಾರ್ ಕಾರ್ಡ್ ನಂಬರ್ ಬಳಸುತ್ತಿದ್ದಾರೆ. ಇದರ ಬಗ್ಗೆ ನೀವೆಲ್ಲ ತಿಳಿ ಹೇಳಬೇಕು. 1 ಲಕ್ಷ ರೂಪಾಯಿ ಒಬ್ಬ ಮಹಿಳೆಯರಿಗೆ ಕೊಡ್ತೀವಿ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಹಾಗೆಲ್ಲ ಕೊಡುವುದಕ್ಕೆ ಆಗುವುದಿಲ್ಲ. ಯಾಕಂದರೆ ದೇಶದಲ್ಲಿ 40 ಕೋಟಿ BPL ಕಾರ್ಡ್ಗಳಿವೆ. ಇದಕ್ಕೆ 40 ಲಕ್ಷ ಕೋಟಿ ಅನುದಾನ ಬೇಕಾಗತ್ತೆ. ಇನ್ನು ನಮ್ಮ ಕೇಂದ್ರ ಸರ್ಕಾರದ ಬಜೆಟ್ 47 ಲಕ್ಷ ಕೋಟಿ ಇದೆ. ಎಲ್ಲಿಂದ ಕೊಡ್ತಾರೆ ಅಂತ ಜನ ಯೋಚನೆ ಮಾಡಬೇಕು. ಇದು ಕಾಂಗ್ರೆಸ್ನವರ ದೊಡ್ಡ ಸುಳ್ಳು. ಜೊತೆಗೆ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಬದಲಾವಣೆ ಮಾಡ್ತಾರೆ ಅನ್ನೋ ಅಪಪ್ರಚಾರದ ಬಗ್ಗೆ ಮೋದಿಯವರು ಈಗಾಗಲೇ ಮತ್ತೊಮ್ಮೆ ಅಂಬೇಡ್ಕರ್ ಹುಟ್ಟಿ ಬಂದರೂ ಸಂವಿಧಾನ ತೆಗೆಯಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಯದುವೀರ್ ಒಡೆಯರ್ ಮಹಾರಾಜರ ವಂಶಸ್ಥರಾದರೂ ಕೂಡ ಸಾಮಾನ್ಯ ಪ್ರಜೆಗಳ ರೀತಿಯಲ್ಲಿ ಎಲ್ಲರಿಗೂ ಬಹಳ ಹತ್ತಿರದಿಂದ ಸಿಗುವ ಅಭ್ಯರ್ಥಿ. ಇಂತಹ ವ್ಯಕ್ತಿ ಗೆಲುವು ಸಾಧಿಸಿದರೆ ಕಾರ್ಯಕರ್ತರಿಗೆ ಶಕ್ತಿ ಬರುತ್ತದೆ ಎಂದರು. ಸಿಗುತ್ತೆ. ಜೊತೆಗೆ ಕುಮಾರಣ್ಣ ಅವರು ಮಂಡ್ಯದಲ್ಲಿ ನಿಂತಿದ್ದಾರೆ. ಕುಮಾರಣ್ಣ ಅವರು ಅಲ್ಲಿ ಗೆಲ್ತಾರೆ, ಕೇಂದ್ರದಲ್ಲಿ ಮಂತ್ರಿ ಆಯ್ತಾರೆ. ಕೇಂದ್ರದಲ್ಲಿ ಮಂತ್ರಿ ಆಯ್ತಾರೆ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಹಾಗೆ ಆಯ್ತಾರೆ. ಆನಂತ ಸಂದರ್ಭದಲ್ಲಿ ಈಗ ನಮಗೆ ಸಾಕಷ್ಟು ಯೋಜನೆಗಳು, JJM ಕೇಂದ್ರ ಸರ್ಕಾರದ್ದು, PMGSY ಕೇಂದ್ರ ಸರ್ಕಾರದ್ದು, ಕುಡಿಯುವ ನೀರಿನ ಯೋಜನೆಗಳು ಕೇಂದ್ರ ಸರ್ಕಾರದ್ದು, ಬೇರೆ ಬೇರೆ ಈ ರೀತಿ ಹಲವಾರು ಯೋಜನೆಗಳು. ಇವತ್ತು ನಮ್ಮ ಬೈಪಾಸ್ ರೋಡು 86 ಕೋಟಿ ಸ್ಯಾಂಕ್ಷನ್ ಆಗಿದೆ, ಕೇಂದ್ರ ಸರ್ಕಾರದ್ದು. ಇವತ್ತು ಆ ರೀತಿ ನಮಗೆ ಕುಮಾರಣ್ಣ ಸಿಗ್ತಾರೆ, ಕೇಂದ್ರದಲ್ಲಿ ಮಂತ್ರಿಗಳಾಗ್ತಾರೆ. ನಮಗೆ ಯದುವೀರ್ ಅವರು ಜೊತೆಗೆ ಸಿಗ್ತಾರೆ. ನಮಗೆ ಕೆಲಸ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನ ತಂದು ಕೆಲಸ ಮಾಡೋಕ್ಕೆ ನಮ್ಗೆ ಭಾಳ ಅನುಕೂಲ ಆಗುತ್ತೆ. ನಮ್ಗೆ ಯಾರಿಗೂ ಕೇಂದ್ರ ಸರ್ಕಾರ ಮಂತ್ರಿಗಳು ಹತ್ರದಲ್ಲಿ ಇರಲಿಲ್ಲ. ಈ ಕುಮಾರಣ್ಣನೇ ಕೇಂದ್ರದಲ್ಲಿ ಮಂತ್ರಿಗಳಾಗೋದ್ರಿಂದ ನಮಗೆ ಕೆಲಸ ಮಾಡೋಕ್ಕೆ ಸಾಕಷ್ಟು ಅವಕಾಶಗಳು ಸಿಗ್ತವೆ. ಜೊತೆಗೆ ಇವತ್ತೇನು ನಮ್ಮ ಮೈಸೂರು ಇರ್ತಕ್ಕಂಥದ್ದು 8 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 8 ವಿಧಾನಸಭಾ ಕ್ಷೇತ್ರಗಳು ನಮ್ಮ ಮೈಸೂರಿನಲ್ಲಿರೋದು. ಅದರಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ, ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ 50 ಕನಿಷ್ಠ ಪಕ್ಷ 50ರಿಂದ 60 ಸಾವಿರ ಲೀಡ್ ಕೊಡ್ತಾರೆ. BJPಗೆ 50ರಿಂದ 50 ಸಾವಿರ, 50ರಿಂದ 60 ಸಾವಿರ ಲೀಡ್ ಕೊಡ್ತಾರೆ. ಇನ್ನು ಚಾಮರಾಜದಲ್ಲಿ 30 ಸಾವಿರ ಲೀಡ್ ಕೊಡ್ತಾರೆ. ಅವರು ಗ್ಯಾರಂಟಿ ಎಲ್ಲ ಹೆಂಗಸರಲ್ಲಿ 1 ಲಕ್ಷ ರೂಪಾಯಿ ತಗೊಂಡೋಗಿ ಕೊಟ್ಟರು ಓಟ್ ಹಾಕಿಕ್ಕಿಲ್ಲ. ಅವರು 1 ಲಕ್ಷ ರೂಪಾಯಿ ತಗೊಂಡೋಗಿ ಅವ್ರ ಮನೆಗೆ ಇಟ್ಬಿಟ್ರೆ ಸಿಗ್ತದೆ 85. ಚಾಮುಂಡೇಶ್ವರಿ ಕನಿಷ್ಠ ಪಕ್ಷ 50 ಸಾವಿರ ಸಿಗ್ತದೆ, 135.